ಇವತ್ತಿನ ದಿನ ಏನು ಹುಬ್ಬಳ್ಳಿಯಲ್ಲಿ ಏನು ಬೀದಿ ಬದಿ ವ್ಯಾಪಾರಸ್ಥರಾಗ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿ ಎಲ್ಲರೂ ತಮ್ಮ ತಮ್ಮ ಅಂಗಡಿ ಬಂದ್ ಮಾಡಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ವಿಷಯ ಏನಂದ್ರೆ ನಮ್ಮ ಹ್ಯಾಟ್ರಿಕ್ ಹೀರೋ ಪ್ರಸಾದಪ್ಪಯ್ಯ ಅವರು ಮೂರು ಸತಿ ಹರಿಸಿ ಬಂದು ಅವ್ರಿಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ. ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಸಾದಪ್ಪಯ್ಯ ಅಂದ್ರೆ ಸಣ್ಣ ಸಣ್ಣ ಹುಡುಗರಿಂದ ಹಿಡಿದು ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಇವರು ಕೆಲಸ ಮಾಡಕ್ಕ ಏಕ್ದಮ್ ಮುಂದೆ ಹೋಗ್ತಾರ ಅಂತೇಳಿ ಇದ ಕರ್ನಾಟಕಕ್ಕೆ ಎಚ್ಚರ ಗಂಟೆ. ಯಾಕಂದ್ರೆ ಸಚಿವ ಸ್ಥಾನ ಅವ್ರಿಗೆ ಕೊಟ್ಟಿಲ್ಲ, ನಾವು ಯಾರಿಗೆ ಕೊಡ್ತೀವ್ರ ಅಂತೇಳಿ ನಿಮ್ಗೆ ಪ್ರಶ್ನೆ ಆಗ್ತಾ ಇದೀವಿ. ಯಾಕಂದ್ರೆ ಕಾಂಗ್ರೆಸ್ ಅವ್ರಿಗೆ ನಾವು ಡಿ ಕೆ ಶಿವಕುಮಾರ್ ಅವ್ರಾಗ್ಲಿ, ಸಿದ್ದರಾಮ ಅವ್ರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗ್ಲಿ ಅವ್ರಿಗೆ ಎಚ್ಚರಿಕೆ ಗಂಟೆ ಕೊಡ್ತೀವಿ. ನಾವು ಪ್ರಸಾದಪ್ಪಯ್ಯ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ನಾವು ಎಲ್ಲಾರು ಬೀದಿ ಬದಿ ವ್ಯಾಪಾರಸ್ಥರು ಕಾಂಗ್ರೆಸ್ಗೆ ಬೈಕಾಟ್ ಮಾಡ್ತೀವಿ ಅಂತೇಳಿ ಇವತ್ತು ಎಚ್ಚರಿಕೆ ಗಂಟೆ ಕೊಡ್ತೀವಿ. ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ನಮ್ಮ ಧಾರವಾಡ ಜಿಲ್ಲೆಯಿಂದ ಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ನಮ್ಮ ಒಕ್ಕೂಟದ ವತಿಯಿಂದ ಹಾಗೂ ನಮ್ಮ ಇಲ್ಲಿ ಇರುವಂತ ಎಲ್ಲ ಬೀದಿ ಬದಿ ಹಿರಿಯರು ಹಾಗೂ ಎಲ್ಲ ವ್ಯಾಪಾರಸ್ಥರ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಇಂದು ಇದು ಬೈಕ್ ರ್ಯಾಲಿ ಅಷ್ಟೇ ಮಾಡ್ತಾ ಇದ್ದೇವೆ. ಮುಂಬರುವ ದಿನದಲ್ಲಿ ಅವರು ಸ್ಥಾನಮಾನ ನೀಡದಿದ್ದರೆ ನಾವು ಸಾಮೂಹಿಕವಾಗಿ ಕಾಂಗ್ರೆಸ್ ನಿಂದ ಹೊರಗೆ ಬಂದ್ರು ಬರಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ. ಹಾಗೂ ಹುಬ್ಬಳ್ಳಿ ಧಾರವಾಡದಲ್ಲಿ ಮುಂಬರುವ ದಿನದಲ್ಲಿ ನಮ್ಮ ಪೂರ್ವ ಭಾಗ ಏನ್ ಬರುತ್ತೆ, ನಮ್ಮ ವ್ಯಾಪಾರಸ್ಥರು ಎಷ್ಟು ಜನ ಇದ್ದೇವೆ ಅವರೆಲ್ಲರೂ ಕೂಡಿ ನಾವು ಸ್ವಯಂ ಘೋಷಿತ ಬಂದ್ ಮಾಡಿ ಒಂದು ದಿನ ಹುಬ್ಬಳ್ಳಿ ಬಂದ್ ಅನ್ನು ಮಾಡುವ ಮುಂದಿನ ದಿನಮಾನದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಪ್ರಸಾದಪ್ಪಯ್ಯ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಇದೆ 2ನೇ ಲಿಸ್ಟ್ ನಲ್ಲಿ ಅಂತೇಳಿ ನಮ್ಮೆಲ್ಲರ ಬೇಡಿಕೆ ಇದೆ. ಹಾಗೂ ಉತ್ತರ ಕರ್ನಾಟಕದ ಭಾಗದ ಎಲ್ಲರ ಬೇಡಿಕೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ. ನಮ್ಮ ಹೆಸರು ವಿನಾಯಕ್ ಕಬಾಡಿ. ಸಿಎಂ ಅವರಿಗೆ ಮನವಿ ಮಾಡ್ತೀವಿ ಸರ್, ನಾವು ನೇರವಾಗಿ ನೂತನವಾದ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೀವಿ. ಇಲ್ಲಿ ಬಂದವರೆಲ್ಲ ಬಡವ್ರ ಮಂದಿ, ಇಲ್ಲಿ ಏನೈತಿ ರೋಡ್ ಮೇಲೆ ವ್ಯಾಪಾರ ಮಾಡಿ ದಿನಕೂಲಿ ಮಾಡಿ ಗಳಿಸುವಂತ ಮಂದಿ, ಇವರೆಲ್ಲ ಆಶಾವಾದಿ ಮಂದಿ. ಇವರು ಪ್ರಸಾದಪ್ಪಯ್ಯ ಸಾಹೇಬರವ್ರಿಗೆ ಆಶೆ ಇಟ್ಟು ಅವ್ರ ಪ್ರೋತ್ಸಾಹದಿಂದ ಬೆಳೆದವ್ರ ಮಂದಿ ಇಲ್ಲೆಲ್ಲ ಇದ್ದಾರೆ. ಯಾರು ದೊಡ್ಡ ದೊಡ್ಡ ಮಂದಿ ಇಲ್ಲ, ಎಲ್ಲ ಸಣ್ಣ ಮಂದಿ ಇದ್ದೇವಿ. ಆಮೇಲೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದ್ ಮಾತು ಹೇಳಕ್ ಹೇಳ್ತೀನಿ, ಒಂದು ಯಾವುದೇ ಗಾಡಿ ಆಗ್ಲಿ ಅದು ಮುಂದೆ ಹೋಗ್ಬೇಕಂದ್ರೆ ಅದಕ್ಕೆ ಸರಿಯಾದ ಇಂಜನ್ ಬೇಕು, ಅದಕ್ಕೆ ಬ್ರೇಕ್ ಬೇಕು, ಆಮೇಲೆ ಸೀಟ್ ಬೇಕು. ಅವಾಗ ಏನಿದೆ ಒಂದು ಗಾಡಿ ನಡೀತೈತಿ. ಅದೇ ತರ ನಿಮ್ಮದು ಗೋರ್ಮೆಂಟ್ ಎಲ್ಲಾ ತರ ನಡಿಬೇಕಂದ್ರೆ ಅದಕ್ಕೆ ಒಬ್ಬ ಸಚಿವ ಸ್ಥಾನ ಇರುವ ಮನುಷ್ಯ ಚಲೋ ಇರಬೇಕು. ಆತ ಚಲೋ ಮನುಷ್ಯ ಅಂದ್ರೆ ನಮ್ ಪ್ರಸಾದಪ್ಪಯ್ಯ ಸಾಹೇಬರವ್ರಿಗೆ ಅವ್ರಿಗೆ ನೀವು ಸಚಿವ ಸ್ಥಾನ ಕೊಟ್ರೆ ಸರ್ ನಿಮ್ದು ಗಾಡಿನೂ ನಡೀತೈತಿ, ಇದು ಜನತೆಗೂ ಎಲ್ಲ ಚಲೋ ಆಗತ್ತೆ, ನಮ್ಮ ಕರ್ನಾಟಕ ರಾಜ್ಯಕ್ಕೂ ಎಲ್ಲರಿಗೂ ಚಲೋ ಆಗತ್ತೆ, ನಿಮ್ಮ ಸರ್ಕಾರಕ್ಕೂ ಒಂದು ಕೀರ್ತಿ ಬರುತ್ತೆ. ಆದ ಕಾರಣ ನಾವು ಡಿ ಕೆ ಶಿವಕುಮಾರ್ ಸಾಹೇಬರವ್ರಿಗೆ ನೇರವಾಗಿ ವಿನಂತಿಸುತ್ತೇನೆ, ನಮ್ಮ ಪ್ರಸಾದಪ್ಪಯ್ಯ ಸಾಹೇಬರವ್ರಿಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಮೇಲೆ ಎಲ್ಲ ಕರುಣೆ ತೋರಿಸ್ಬೇಕು. ಇದು ಪ್ರಸಾದಪ್ಪಯ್ಯ ಸಾಹೇಬರವ್ರಿಗೆ ನೀವು ಮಾಡೋದಲ್ಲ, ಇದು ನಮ್ಮಂತ ಬಡು ಮಂದಿಯವರಿಗೆ ಮಾಡೋದು. ನಾನು ಒಬ್ಬ ಅಂಗವಿಕಲ, ನಾನು ಏನಿದ್ದೇನೆ ಪ್ರಸಾದಪ್ಪಯ್ಯ ಸಾಹೇಬರಲ್ಲಿಂದ ನಾವೆಲ್ಲ ಇದ್ದೇವಿ. ನೀವು ಪ್ರಸಾದಪ್ಪಯ್ಯ ಸಾಹೇಬರವ್ರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ನಾನು ನಡ್ಕೊಂತ ವಿಧಾನಸೌಧಕ್ಕೆ ಬಂದು ಮನವಿ ಪತ್ರಿಕೆ ನಿಮ್ಗೆ ಕೊಡ್ತೇನೆ. ಯಾಕಂದ್ರೆ ಇವತ್ತು ನಾವೆಲ್ಲ ಏನು ನಮ್ಮ ಕಾಲ ಮೇಲೆ ನಿಂತೇವಿ, ಅದಕ್ಕೆ ನೇರ ಕಾರಣ ಪ್ರಸಾದಪ್ಪಯ್ಯ ಸಾಹೇಬರವರಿಗೆ. ಆದ ಕಾರಣ ನಾವು ಇಲ್ಲಿ ಯಾವ್ದು ಪಕ್ಷಪಾತ ಜಾತಿ ಭೇದ ಯಾವುದೂ ಇಲ್ಲ, ಎಲ್ಲ ಒಂದಾಗಿದ್ದೇವೆ. ಆ ಕಾರಣ ನಮ್ಮ ಪ್ರಸಾದಪ್ಪಯ್ಯ ಸಾಹೇಬರಿಗೆ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ.